ಇಷ್ಟು ದಿನದಿಂದ ವಿಡಿಯೋ ಡಿಲೇ ಆಗಿರೋದಕ್ಕೆ ಮೇನ್ ಕಾರಣನೇ ನಮ್ಮ ಜಿ ಎಫ್ ಯಾರು ಅಂತ ರಿವೀಲ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ ಯಾರು ನಮಸ್ಕಾರ ಗುರುಗಳೇ, ನಾನು ವಿಷಯ ಮನೋಜ್ ಮಸ್ತಾನಿ. ಇಷ್ಟು ದಿನದಿಂದ ವಿಡಿಯೋ ಬರದೇ ಇರೋದಕ್ಕೆ ಮೇನ್ ಕಾರಣನೇ ನಮ್ಮ ಜಿ ಎಫ್ ಜೊತೆ ಚಾಟಿಂಗು ಮೀಟಿಂಗು ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ವಿಡಿಯೋ ಸ್ವಲ್ಪ ಕಡಿಮೆ ಆದವು. ಈಗ ಅವರು ಅವ್ರ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ನಾವು ನಮ್ಮ ವರ್ಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವೀಡಿಯೋಸ್ ಯಾಕೆ ಡಿಲೇ ಆಗಿದೆ, ವೀಡಿಯೋಸ್ ಯಾಕೆ ಬರ್ತಿಲ್ಲ ಅಂತ ಇಷ್ಟು ದಿನದಿಂದ ನಮ್ಮ ಗುರುಗಳು ಕೇಳ್ತಾ ಇದ್ರು. ಮತ್ತು ಇವತ್ತು ಕೇಳಿದ್ರು, ಅವ್ರಿಗೆ ಆನ್ಸರ್ ಕೊಡ್ಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ವ್ಲಾಗ್ಸ್ನ ಸ್ಟಾಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತವ್ರೆ ಅನಿಸುತ್ತೆ. ಅದನ್ನ ಇವನು ಉಲ್ಟಾ ಹೇಳ್ತವನೆ ಅಂತ ಥಿಂಕ್ ಮಾಡೋಕೆ ಹೋಗಲೇಬೇಡ್ರಿ ನೀವು. ವ್ಲಾಗ್ಸ್ನ ಸ್ಟಾಪ್ ಮಾಡಿದ ನೆಕ್ಸ್ಟ್ ವೀಕಿಂದನೂ ಒಬ್ಬರಲ್ಲ ಒಬ್ಬರು ನಮ್ಮ ಗುರುಗಳು ಯಾಕೆ ಸ್ಟಾಪ್ ಮಾಡಿದೆ ಅಂತ ರಿಪೀಟ್ ಕೇಳ್ತಾನೆ ಅವರೇ. ಇವತ್ತು ಸಹ ಕೇಳಿರು, ಪ್ರಾಮಿಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಎಲ್ರಿಗೂ ಆನ್ಸರ್ ಮಾಡ್ಬೇಕಂತಲೇ ಈ ವ್ಲಾಗ್ನ ಮಾಡ್ತಿರೋದು. ವ್ಲಾಗ್ನ ಸ್ಟಾಪ್ ಮಾಡೋಕ್ಕೆ ಮೇನ್ ಕಾರಣ ನಮ್ಮ ಜಿ ಎಫ್. ಅವ್ರು ಯಾರಂದರೆ ಕರ್ಮ ಇದಪ್ಪ ಪುಣ್ಯಾತ್ಮ, ಅದು ಯಾವನು ನಿನ್ ಕಾಲ್ ಸಿಕ್ಕಲು ಅಡ್ಡ ಬಿದ್ದು ಕೇಳ್ಬಿಡ್ತೀನಿ. ನಾನ್ ಲೈಕ್ ಮಾಡ್ತಿರೋದು ನೀನ್ ಪೋಸ್ಟ್ ಮಾಡ್ತಿರೋ ಸ್ಟೋರಿನಲ್ಲ, ನಿನ್ನನ್ನ ನಿನ್ ಯಾಕೆ ಅರ್ಥ ಆಗ್ತಿಲ್ಲ? ಈ ವ್ಲಾಗ್ನ ಅಪ್ಲೋಡ್ ಮಾಡಿದ ದಿನದಿಂದನೂ ಎಷ್ಟೊಂದು ಜನ ಇವರೇ ಅಂತ ಅನ್ಕೊಂಡವ್ರೆ. ಇವರೇ ಇರ್ಬೋದು ಅಂತ ನೀವು ಫೈನಲ್ ಡಿಸಿಷನ್ನ ತಗೋಬೇಡಿ. ಇವರೇನ ಅಲ್ವಾ ಬೇರೆ ಯಾರು ಅಂತ ತಿಳಿದುಕೊಳ್ಳೋಕೆ ನಿಮಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಅಷ್ಟೇ ವಿಷಯ, ನನ್ನ ವಿಷಯ. ಪೀಸ್. ಮತ್ತೆ ಸಿಗೋದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ನಮ್ಮ ಜಿ ಎಫ್ ನೇಮ್ ಏನಂತ ಗೆಸ್ ಮಾಡೋದಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ. ಫಸ್ಟ್ ಲೆಟರ್ನ ಕಮೆಂಟ್ ಮಾಡ್ಬೋದು. ಬಾಯ್. ನಮ್ಮ ಜಿ ಎಫ್ ಯಾರು ಅಂತ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ರಿವೀಲ್ ಮಾಡ್ತೀನಿ. ಟಾಟಾ, ಬಾಯ್.